ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡೇಸ್ ಆಫ್ ಮೈ ಲೈಫ್ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ದಿಸ್ ವಿಲ್ ಬಿ 5 days ವೀಕ್ಲಿ ವ್ಲಾಗ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಂಡ್ ಒನ್ ಆಫ್ ದ ಹೆಲ್ದಿ ಡ್ರಿಂಕ್ ಕುಡಿತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ದಿನಾನ. ಈ ರೀತಿ ಜೀರಿಗೆ, ಕೊತ್ತಂಬರಿ, ಮೆಂತೆನ ಫೈನಾಗಿ ಮಿಕ್ಸ್ ಮಾಡಿಟ್ಕೊಂಡು ಕಷಾಯ ಮಾಡ್ತಾಯಿದ್ದೀನಿ. ಐ ಹ್ಯಾವ್ ಶೇರ್ಡ್ ದಿಸ್ ಥಿಂಗ್ ಇನ್ ಪ್ರೀವಿಯಸ್ ವೀಡಿಯೋಸ್. ಈ ರೀತಿ ನೀರಲ್ಲಿ ಚೆನ್ನಾಗಿ ಕುದಿಸಿ ಸ್ವಲ್ಪ ಹಾಲು ಮತ್ತೊಂದು ಸ್ವಲ್ಪ ಬೆಲ್ಲ ಹಾಕಿ ಮಾಡುವಂಥ ಜೀರಿಗೆ ಕಷಾಯ. ಸೊ ಇದನ್ನೆಲ್ಲ ಕುಡಿದು ಇವಾಗ ಐ ಆಮ್ ಜಸ್ಟ್ ವಾಕಿಂಗ್ ಅರೌಂಡ್ ದಿ ಗಾರ್ಡನ್. ದಿಸ್ ಫ್ಲವರ್ ಇಸ್ ವೆರಿ ಗಾರ್ಜಿಯಸ್. ಆ್ಯಸ್ ಯು ಕ್ಯಾನ್ ಸಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಇದಕ್ಕೊಂದು ಸಟಲ್ ಆಗಿರುವಂಥ ಪರಿಮಳನೂ ಇದೆ. ಇಟ್ ಸ್ಮೆಲ್ ಸೋ ಗುಡ್. ಇದು ಅದರಲ್ಲಿ ಇನ್ನೊಂದು ಜಾತಿ ಅಂತಲೇ ಹೇಳ್ಬೋದು, ಮಂಜೆಟ್ಟಿ ಹೂವು. ಮಂಜೆಟ್ಟಿಯಲ್ಲಿ ಇಷ್ಟೆಲ್ಲ ವೆರೈಟೀಸ್ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ದೇರ್ ಇಸ್ ಅ ಲಾಟ್ ಆಫ್ ವೆರೈಟೀಸ್. ಹಾಗೆ ಈ ಹೂವನ್ನು ಮಾಲೆ ಮಾಡೋಣ ಅಂತ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಹಾಗೆಯೇ ಇಟ್ ಸ್ಮೆಲ್ ಸೋ ಗುಡ್ ಅಂತ ಹೇಳಿ ಈ ರೀತಿ ಚಿಕ್ಕದಾಗಿ ಕ್ಯೂಟಾಗಿ ಈ ರೀತಿ ಹೂವನ್ನು ನೂಲಲ್ಲಿ ಪೋಣಿಸಿದ್ದೀನಿ. ಇಟ್ ಲುಕ್ಸ್ ಸೋ ಬ್ಯೂಟಿಫುಲ್ ಅಲ್ವಾ? ಆ್ಯಂಡ್ ಲೆಟ್ಸ್ ಕ್ವಿಕ್ಲಿ ಮೂವ್ ಟು ಡೇ 2. ಒಂದು ಸೈಡೆಲ್ಲ ನಮ್ಮ ತುಪ್ಪ ಬಿಸಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಟ್ ಸ್ಮೆಲ್ಸ್ ಸೋ ಗುಡ್ ಗೈಸ್. ಐ ಜಸ್ಟ್ ಲವ್ ದ ಸ್ಮೆಲ್ ಆಫ್ ಘೀ. ತುಪ್ಪ ಆಲ್ಮೋಸ್ಟ್ ರೆಡಿ. ಗೋಲ್ಡನ್ ಎಲ್ಲೋ ಕಲರ್ ಬರ್ತಾ ಇದೆ. ಆ್ಯಂಡ್ ದ ಅರೋಮಾ ಇಸ್ ಸೋ ಗುಡ್. ಗೋಲ್ಡನ್ ಎಲ್ಲೋ ಕಲರ್, ಹಾಗೆಯೇ ಸನ್ಲೈಟ್ ಕೂಡ ಬೀಳ್ತಾ ಇದೆ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ಹಾಗೆಯೇ ಕ್ವಿಕ್ಕಾಗಿ ನಾನು ಬ್ರೇಕ್ಫಾಸ್ಟ್ ಕೂಡ ಫಿನಿಷ್ ಮಾಡ್ತಾ ಇದ್ದೀನಿ ಅಲಾಂಗ್ ವಿತ್ ದ ಫಿಲ್ಟರ್ ಕಾಫಿ. And walking around the beautiful greenery all around. And yes, ಕ್ವಿಕ್ಕಾಗಿ ವಾಕಿಂಗ್ ಎಲ್ಲ ಫಿನಿಶ್ ಕೂಡ ಮಾಡಬೇಕು ಅಂತ ಹೇಳಿ ಹೊರಗಡೆ ಬಂದಿದ್ದೀನಿ. ಆ್ಯಂಡ್ ಎಸ್, ಲೆಟ್ಸ್ ಗೋ. ಆ್ಯಂಡ್ ದಿಸ್ ಬ್ಯೂಟಿ ಹ್ಯಾಸ್ ಲಾಟ್ಸ್ ಆಫ್ ಪೆಟಲ್ಸ್. ತುಂಬಾ ಹೆಸರುಗಳಿವೆ ಈ ಹೂವಿಗೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸಿಂಗಲ್ ಆಗೇನೆ ಮಾಲೆ ಮಾಡಿದ್ರಂತೂ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಇದು ಇನ್ನೊಂದು ವೆರೈಟಿ ಮಂಜೆಟ್ಟಿಯಲ್ಲೇ. ಇದರಲ್ಲಿ ಇನ್ನೂ ತುಂಬಾ ಹೆಸರುಗಳು, ದಳಗಳು ಕಾಣ್ಬೋದು ನಿಮಗೆ. ಆ್ಯಂಡ್ ಇದಕ್ಕೂ ಕೂಡ ಹಾಗೆ ತುಂಬಾ ಒಳ್ಳೆ ಅರೋಮಾ ಇದೆ. ತುಂಬಾ ಬ್ಯೂಟಿಫುಲ್ಲಾಗಿ ಕೂಡ ಇದೆ. ಯು ಕ್ಯಾನ್ ಸಿ ಇದೇ ರೀತಿ ಸಿಂಗಲ್ ಆಗಿನೇ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇಟ್ ಲುಕ್ಸ್ ಸೋ ಬ್ಯೂಟಿಫುಲ್. ಸೊ ಇದನ್ನೆಲ್ಲ ಒಟ್ಟಾಗಿ ಮಾಲೆ ಮಾಡಬೇಕಂತ ಹೇಳಿ ಪ್ಲಕ್ ಮಾಡಿ ತಗೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಇಟ್ ಲುಕ್ಸ್ ರಿಯಲಿ ಗುಡ್ ಆ್ಯಂಡ್ ಇಟ್ ಸ್ಮೆಲ್ಸ್ ಅಮೇಝಿಂಗ್. ಈ ರೀತಿ ಹೂ ಮುಡಿದು ಐ ಆಮ್ ಜಸ್ಟ್ ವಾಕಿಂಗ್ ಅರೌಂಡ್ ಅಷ್ಟೇ. ಈವ್ನಿಂಗ್ ಟೈಮಲ್ಲಿ ಅಮ್ಮ ಈ ರೀತಿ ಸ್ವೀಟ್ ಮಾಡಿದರು. ಮೈಸೂರು ಪಾಕ್, ಬಿಸಿ ಫ್ರೆಶ್ ತುಪ್ಪ ಏನಿದೆ ಪ್ರಿಪೇರ್ ಮಾಡಿದ್ವಲ್ಲ ಅದರಲ್ಲೇ ಮಾಡಿರೋಂಥ ಸೂಪರ್ ಡಿಲಿಷಿಯಸ್ ಮೈಸೂರು ಪಾಕ್. Day 3, good morning again, and look at this beautiful flower in the background. ಎಷ್ಟು ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡ್ತಾ ಇದೆ ಅಲ್ಲ ಈ ಪರ್ಫೆಕ್ಟ್ ಫ್ರೇಮ್ಗೆ. ಹಾಗೆಯೇ ಈ ಸೈಡಲ್ಲೆಲ್ಲ ಇಟ್ಟಿರುವಂಥ ಪಾಟ್ಸಿಗೆಲ್ಲ ನೀರು ಹಾಕ್ತಾ ಇದೆ. ದಿಸ್ ಒನ್ಸ್ ಇನ್ ಅ ವೀಕ್ ಆರ್ ಟ್ವೈಸ್ ಇನ್ ಅ ವೀಕ್ ಇಸ್ ಇನಫ್, ಬಿಕಾಸ್ ಮಳೆನೂ ಸ್ಟಾರ್ಟ್ ಆಗಿರೋದ್ರಿಂದ ಕೆಲವೊಂದು ಸಲ ಮಳೆ ಇರಲ್ಲ.
ಆ ಟೈಮಲ್ಲೆಲ್ಲ ನೀರು ಹಾಕಬೇಕಾಗತ್ತೆ. ಬಿಟ್ಟರೆ ಡೈಲಿ ನೀರು ಹಾಕುವಂಥ ಅವಶ್ಯಕತೆ ಇಲ್ಲ. ಹಾಗೆಯೇ ಈ ಮನಿ ಪ್ಲ್ಯಾಂಟ್ ಅಂಥ ಪ್ಲ್ಯಾಂಟ್ಸೇ ಇರೋದು. ಅದಕ್ಕೆ ವೆರಿ ರೇರ್ಲಿ ವಾಟ್ರ್ ಬೇಕಾಗತ್ತೆ. ಮೇಂಟೆನೆನ್ಸ್ ತುಂಬಾ ಲೋ. ಹಾಗೆ ಜಾಕ್ ಫ್ರೂಟ್ ಸೀಸನ್ ಬೇರೆ ಅಂತ ಹೇಳಿ ಜಾಕ್ ಫ್ರೂಟ್ ಕೂಡ ತಿಂತಾಯಿದ್ದೀನಿ. ಎಸ್, ದಟ್ಸ್ ಇಟ್. And the beautiful evening, as you can see the sunshine ಎಷ್ಟು ಸಖತ್ತಾಗಿದೆ ಅಂತ ಹೇಳಿ. ಸೊ ಐ ಆಮ್ ಜಸ್ಟ್ ಬೀಯಿಂಗ್ ಇನ್ ದ ನೇಚರ್. ಸ್ವಲ್ಪ ಹೊತ್ತು ಹಾಗೆಯೇ ಹೊರಗಡೆ ಕೂತಿದ್ದೆ. ಸ್ಕಿನ್ ಕೂಡ ಎಷ್ಟು ಚೆಂದ ಗ್ಲೋ ಆಗ್ತದೆ ಈ ಸನ್ಶೈನಿಗೆ ಅಂತ ಹೇಳಿದರೆ, ಆ್ಯಸ್ ಯು ಕ್ಯಾನ್ ಸಿ ಇನ್ ದ ವಿಡಿಯೋ, ಬಿಕಾಸ್ ಆಫ್ ದ ಸನ್ಶೈನ್, ಸನ್ಲೈಟಿಂದಾಗಿ ಸ್ಕಿನ್ ಕೂಡ ಗ್ಲೋ ಆಗ್ತಾ ಇದೆ. ಆ್ಯಂಡ್ ಎಸ್, ಐ ಆಮ್ ಲವ್ವಿಂಗ್ ದ weather and everything about evening. ಹಾಗೆಯೇ ಒಂದು ಸ್ವಲ್ಪ ಹೊತ್ತು ಔಟ್ಸೈಡ್ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಡೇ 4 ಚಿತ್ರಾನ್ನ ತಿಂತ ಡೇನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಮಳೆನೂ ಬಂತು. ಸೊ ದ ವೆದರ್ ಈಸ್ ಸೂಪರ್ ಕೂಲ್. ಕ್ಲೌಡಿಯಾಗೆ ಇತ್ತು, ಅಂದ್ಕೊಂಡೆ ಮಳೆ ಬರುತ್ತೆ ಅಂತ ಹೇಳಿ. ಸೊ ಎಸ್, ದ ವೆದರ್ ಈಸ್ ಬೇಟ್ ಆಫ್ ಕೂಲ್. ಮಲ್ಲಿಗೆ ಸೀಸನ್ ಮುಗಿತಾನೂ ಇದೆ. ಜೋರು ಮಳೆ ಬಂದರೆ ಈ ಮಲ್ಲಿಗೆ ಕೂಡ ಆಗೋದು ಕಮ್ಮಿ ಆಗುತ್ತೆ. ಆಗ್ತಿದ್ದದೇ ಸ್ವಲ್ಪ, ಇನ್ನಷ್ಟು ಕೂಡ ಆಗಲ್ಲ ಮಳೆ ಜೋರು ಬಂದರೆ. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೆಟ್ ಕ್ಯೂಟ್ ಹೇರ್ ಸ್ಟೈಲ್ ಅಂತಲೇ ಹೇಳ್ಬೋದು. ಸೊ ಇಟ್ಸ್ ಡೇ 5, 5ನೇ ದಿನ. ಲೆಟ್ಸ್ ಸ್ಟಾರ್ಟ್ ಮೈ ಬ್ಯೂಟಿಫುಲ್ ಡೇ. ಲುಕ್ ಎಟ್ ದಿಸ್ ಬ್ಯಾಕ್ಗ್ರೌಂಡ್, ಪಿಂಕ್ ಯೆಲ್ಲೋ ಫ್ಲವರ್ಸ್ ಎಷ್ಟು ಚಂದ ಕಾಂಪ್ಲಿಮೆಂಟ್ ಕೊಡ್ತಾ ಇದೆ ವಿಡಿಯೋದಲ್ಲಿ ಅಂತ ಹೇಳಿದರೆ. ಬ್ಯೂಟಿ ಅಂತಲೇ ಹೇಳ್ಬೋದು. ಮತ್ತು ಮ್ಯಾಂಗೋ ಸೀಸನ್ ಮುಗಿತಾ ಬಂತು. ಸೊ ಲಾಡ್ ಆಫ್ ಮ್ಯಾಂಗೋ, ಮಲ್ಲಿಕ ಮಾವಿನ ಹಣ್ಣು. ಸೊ ಇದರಿಂದ ವೆರೈಟೀಸ್ ಆಫ್ ಸ್ವೀಟ್ ಮಾಡಬೇಕು.
ಮತ್ತೆ ಕೆಲಸ ಇದೆ ಅಂತ ಹೇಳಿ ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. Wrapped up my work and coming back to home. While coming back, ಸ್ವಲ್ಪ ಪಾರ್ಸಲ್ ಎಲ್ಲ ಹಿಡ್ಕೊಳ್ತಾ ಇದ್ದೀನಿ ತಿಂಡಿ. ಹಾಗೆ ಬೇಕ್ರಿಗೂ ವಿಸಿಟ್ ಕೊಟ್ಟಾಯಿತು. ಸೊ ಲೆಟ್ಸ್ ಗೋ. ಹಾಗೆಯೇ ಈ ವೀಕ್ಲಿ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದ ಎಂಡ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದಿ ಚಾನಲ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ see you, take care and bye.